ಇವತ್ತು ನಾನು ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ BK ಪ್ರಸಾದ್ ಅವರು, ಶಾಸಕರು, ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಹೇಮಂತ್ ಅವರು 1979ರಿಂದ ನಾನು ರೈಲ್ವೆ ಕಮಿಷನ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ಅದಾದ ನಂತರ ಅವರು ಮೇಲೆ ನಾವು ಬೆಳಕು ರಾಜ್ಯಪಾಲರು ಎಲ್ಲ ಜಾಫರ್ ಶರೀಫ್ ನಾವೆಲ್ಲ ಜಾಫರ್ ಶರೀಫ್ ಕೂಡ ನಮ್ಮ ಜಿಲ್ಲೆಯಿಂದ ರಾಜಕಾರಣವನ್ನು ಮಾಡಿದ್ದು. ಅವರ ಜಿಲ್ಲೆಯಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಎಲ್ಲ ವರ್ಗದ ಜನರ ಬಗ್ಗೆ ಅಪಾರವಾದಂಥ ವಿಶ್ವಾಸ ಇದೆ. ಇವತ್ತು ಅವರ ದೇಹ ಕುಸಿದೋಗಿರ್ಬೋದು, ಆದರೆ ಅವರ ಭಾವನೆಗಳು, ಅವರ ಆಚಾರಗಳು, ವಿಚಾರಗಳು ಇಂದು ಕೂಡ ಬದುಕಿದೆ. ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ಕಾರ್ಯದರ್ಶಿ ಸೇವೆಯನ್ನು ರಾಜೀವ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ ಕೂಡ ವಿವಿಧ ಹಂತದಲ್ಲಿ ಸಂಸತ್ನಲ್ಲಿ 3 ಬಾರಿ ಸತತವಾಗಿ ಲೋಕಸಭೆಯಲ್ಲಿ ಆಯ್ಕೆಯಾಗಿ ಸೇವೆಯನ್ನು ಮಾಡಿದ್ದಾರೆ. ಕೂಡ ಚಿತ್ರದುರ್ಗದ ಅನೇಕ ಯೋಜನೆಗಳಿಗೆ, ಕೃಷಿ ಯೋಜನೆಗಳಿಗೆ, ನೀರಾವರಿ ಯೋಜನೆಗಳಿಗೆ ಭಾಳ ದೊಡ್ಡ ಹೋರಾಟವನ್ನು ಅನೇಕ ಸಂಸದೀಯ ವ್ಯವಸ್ಥೆಯಲ್ಲಿ ಬೇಕಾದಷ್ಟು ಬದಲಾವಣೆ ತಂದಿದ್ದ ಸಂದರ್ಭದಲ್ಲಿ ಭಾಳ ಮುನ್ಸೂಚನೆಯಲ್ಲಿ ಅವರು ಸಲಹೆಯನ್ನು ನಮ್ಮ ಆತ್ಮೀಯ ನಾಯಕರು ಎಲ್ಲ ಇವತ್ತು ನಾವೆಲ್ಲ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಭಾಳ ಸರಳ ಜೀವನವನ್ನು ಮತ್ತು ನಿಜಲಿಂಗಪ್ಪನವರ ಇದನ್ನು ಇಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅಂತೇಳಿ ನಮಗೆಲ್ಲ ಅನೇಕ ಸಂದರ್ಭದಲ್ಲಿ ಸರ್ಕಾರದಿಂದ ಅವರಿಗೆ ಎಲ್ಲ ಶಾಸಕರಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಡವನ್ನು ಇಲ್ಲಿ ಕಟ್ಟಬೇಕು ಅಂತೇಳಿ ಫಸ್ಟು ಹೆಜ್ಜೆಯನ್ನು ಇದ್ದವರೇ ಅವರು. ಇವತ್ತು ಸ್ವಂತ ಕಟ್ಟಡ ಇಲ್ಲಿ ಇರಲಿಲ್ಲ, ಅದಕ್ಕೆ ಮುನ್ನುಡಿಯನ್ನು ನಮ್ಮ ಕಾರ್ಯಕರ್ತರನ್ನು ಒಟ್ಟೊಟ್ಟಿಗೆ ಕೆಲಸ ಮಾಡಬಾರ್ದು. ಆತ್ಮಹತ್ಯೆ ಸಂದು ಅವರೆಲ್ಲ ಕುಟುಂಬದವರು ಸ್ವಲ್ಪ ರಾಜಕಾರಣದಲ್ಲಿ ಯಾರನ್ನೂ ಬೆಳೆಸಲಿಲ್ಲ, ಇಲ್ಲ ಬೇಕಾದಷ್ಟು ಜನ ನಾಯಕರುಗಳಿಗೆ ಸಹಾಯ ಮಾಡಿದ್ದಾರೆ. ದೇವರು ಕೂಡ ಇವತ್ತು ಹಿಂದೆವರೆಗೂ ಕೂಡ ಅವ್ರು ಮಾಡಿದಂಥ ಕಾರ್ಯಗಳು ಇವತ್ತು ಕೂಡ ನೆನಪಾಗಿ ಶಾಶ್ವತವಾಗಿ ಉಳಿತಾರೆ. ಇದನ್ನು ರೈಲ್ವೆ ಕಮಿಷನ್ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಭಾಳ ಪಾರದರ್ಶತೆಯನ್ನು ಪ್ರಾರಂಭ ಮಾಡಿದಂಥ ಅಧ್ಯಕ್ಷರು ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಭಾಳ ಬಂದಿದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಧೈರ್ಯ ಕೊಡಬೇಕಂತ ಸರ್ಕಾರದ ಸರ್, ಜಿಲ್ಲೆಗೆ ಪ್ರಧಾನಮಂತ್ರಿ ಯೋಜನೆಯನ್ನು ತರುವಂಥ ಹೋರಾಟಕರ್ತ ಇವರು ಕೂಡ ಮೊದಲನೇ ಅಧ್ಯಕ್ಷ ನೀರಾವರಿ ತರಬೇಕು. ಅದನ್ನೇ ನಾನು ಹೇಳ್ತಾ ಇದ್ದಲ್ಲ, ನೀರಾವರಿ ಒಂದೇ ಅಲ್ಲ, ಅನೇಕ ನೀರಾವರಿ ಯೋಜನೆಗಳು ಯಾವಾಗಲೂ ಕೂಡ ಪ್ರಮುಖವಾಗಿ ಸಂಸದಲ್ಲೂ ಧ್ವನಿಯನ್ನು ಎತ್ತಿದ್ದಾರೆ, ಸರ್ಕಾರದಲ್ಲೂ ಧ್ವನಿಯನ್ನು ಎತ್ತಿದ್ದಾರೆ. ಅವರು ಎಲ್ಲನೂ ಕೂಡ ಜಿಲ್ಲೆಯಲ್ಲಿ ಒಟ್ಟೊಟ್ಟು ಇರಬೇಕು ಅಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಚಿತ್ರದುರ್ಗ ಸೇರಿದಂತೆ ರಾಜ್ಯದ ಹಲವೆಡೆ ಬರ ತಾಂಡವವಾಗ್ತಿದೆ ಸರ್, ಮಳೆ ಆಗ್ತಿಲ್ಲ ಅಂತ ರೈತರು ಹೋರಾಟ. ಮತ್ತು ಇವತ್ತು ಉಪಮುಖ್ಯಮಂತ್ರಿಗಳು ನಾನು ಹೇಳ್ತೀನಿ, ನಾವು ಬೆಂಗಳೂರು ಡಿವಿಷನ್ ಮೀಟಿಂಗ್ ಮಾಡಬೇಕು ಅನ್ನೋದಿದೆ. ಇವತ್ತು ನಾನು ಚರ್ಚಿಸಿ ಮತ್ತು ಮಾತಾಡಿ ಎಲ್ಲದನ್ನು ಮಾಡಬೇಕು ಅಂತೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.